ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನಾವು ನಮ್ಮನ್ನ ಅಗಲಿದಂತಹ ಸಿನಿ ದಿಗ್ಗಜರನ್ನ ನೆನಪಿಸಿಕೊಳ್ಳೋಣ. ಸರೋಜಾ ದೇವಿ ಅಮ್ಮನವರು ನಮ್ಮನ್ನ ಈಗಿನ ಮಕ್ಕಳಿಗೆ ಅವರು ಪರಿಚಯ ಇರ್ತಾರೆ. ರೌಡಿ ಅಂತಂದ್ರೆ ಹೀಗಿರ್ಬೇಕಪ್ಪ, ನೆಗ್ಲೆಕ್ಟ್ ಮಾಡಿರ್ತಾರೆ ಒಂದು ಕ್ಯಾನ್ಸರ್ನ. ಚಿಕ್ಕ ವಯಸ್ಸಿಗೆ ನಮ್ಮನ್ನ ಅಗಲು ಹೋಗ್ತಾರೆ ಅಂತಂದ್ರೆ ಬಹುಶಃ ಬೇಜಾರಾಗುತ್ತೆ. ಕಾಲಿಗೆ, ಕೈಗೆ, ಹೊಟ್ಟೆಗೆ, ರಂಗಭೂಮಿಗೋಸ್ಕರ ಜೀವವನ್ನು ಕೂಡ ಬಿಡ್ತೀನಿ. ರಾಮಶ್ಯಾಮ ಬಾಮ ಆಗಿರಬಹುದು, ಕನ್ನಡದ ಹಿರಿಯ ನಟ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿರ್ತಾರೆ. ಆಗುತ್ತೆ, ಕಾಂತಾರದಲ್ಲೂ ಕೂಡ ಮಾಡಿರ್ತಾರೆ. ಒಂದು ಶಾಕ್ ಎದುರಾಗುತ್ತೆ, ಅದು ಅವರ ಸಾವು. ಹೃದಯಾಘಾತದಿಂದ ಅವರು ಸಾವನ್ನಪ್ಪುತ್ತಾರೆ. ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. 2025 ಈ 2025 ಮುಗಿಯೋ ಹಂತದಲ್ಲಿದೆ. ಇನ್ನೇನು ಒಂದೆರಡು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಈ ವರ್ಷ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ದಿಗ್ಗಜರನ್ನ ನಾವು ಕಳೆದುಕೊಂಡಿದ್ರೆ ಮತ್ತೊಂದಷ್ಟು ಸಿನಿಮಾಗಳು ಹಿಟ್ ಆಗಿದೆ, ಮತ್ತೊಂದಷ್ಟು ಸಿನಿಮಾಗಳು ಫ್ಲಾಪ್ ಆಗಿದೆ. ಈ ಒಂದು ಸಮಯದಲ್ಲಿ ನಾವು ನಮ್ಮನ್ನ ಅಗಲಿದಂತಹ ಸಿನಿ ದಿಗ್ಗಜರನ್ನ ನೆನಪಿಸಿಕೊಳ್ಳೋಣ. ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿರೋರಾಗಿರಬಹುದು, ಹಿರಿಯ ಕಲಾವಿದರನ್ನಾಗಿರಬಹುದು, ಅವರು ನಮ್ಮನ್ನ ಅಗಲಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಬಹುಭಾಷಾ ನಟಿ, ಕನ್ನಡತಿ, ಚಿತ್ರೋದ್ಯಮ ಕಂಡ ಉದಯೋನ್ಮುಖ ನಟಿ ಅಂತ ಹೇಳ್ಬೋದು. ಸರೋಜಾ ದೇವಿ ಅಮ್ಮನವರು ನಮ್ಮನ್ನ ಈ ವರ್ಷ ಅಂದರೆ 2025ರಲ್ಲಿ ಬಿಟ್ಟು ಅಗಲ್ತಾರೆ. ಅಂತಂದರೆ ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇರ್ತಾರೆ. ಸಾಕಷ್ಟು ಸಿನಿಮಾ ರಂಗಕ್ಕೆ, ಕಲಾ ಸೇವೆಗೆ ಯಾವತ್ತೂ ಕೂಡ ಸನ್ನದ್ಧರಾಗಿರ್ತಾರೆ, ಸಿದ್ಧರಿರ್ತಾರೆ. ಸೊ ಇವರು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಆನಂತರ ಬೆಂಗಳೂರಿನ ಅವರ ಮನೆಗೆ ಅವರ ಒಂದು ಪಾರ್ಥಿವವನ್ನು ತೆಗೆದುಕೊಂಡು ಬಂದು ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಸೊ ನಮ್ಮ ಇಂಡಸ್ಟ್ರಿ ಕಂಡಂತಹ, ಅಂದರೆ ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಭಾರತೀಯ ಸಿನಿಮಾ ಇಂಡಸ್ಟ್ರಿ ಕಂಡಂತಹ ಉದಯೋನ್ಮುಖ ನಟಿ ಅಂತಂದರೆ ಸರೋಜಮ್ಮ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈಗಲೂ ಕೂಡ ನೀವು ಒಂದಷ್ಟು ಅವರ ಸಾಂಗ್ಸ್ಗಳು ಈಗಲೂ ಕೂಡ ಟ್ರೆಂಡಿಂಗ್ನಲ್ಲಿದೆ ಅಂತಂದರೆ ಬಹುಶಃ ಅವರು ಯಾವ ರೀತಿ ಅವರು ಕಲಾ ಸರಸ್ವತಿಗೆ ಸೇವೆ ಸಲ್ಲಿಸಿದ್ದಾರೆ ಅಂತ ನಮಗೆ ಇದರಲ್ಲೇ ಅರ್ಥ ಆಗುತ್ತೆ. ಸೊ ಸರೋಜಾ ದೇವಿ ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಆನಂತರ ರೀಸೆಂಟಾಗಿ ಉಮೇಶ್ ಅಣ್ಣ ಅಂತಲೇ ಅವರು ನಮ್ಮ ಕನ್ನಡಿಗರಿಗೆ ಹಾಗೆಯೇ ಸಿನಿಮಾ ಪ್ರೇಮಿಗಳಿಗೆ, ಸಿನಿ ರಸಿಕರಿಗೆ ಫೇಮಸ್ ಆಗಿದ್ರು ಉಮೇಶ್ ಅಣ್ಣ ಅಂತಾರೆ. ಸೊ ಉಮೇಶ್ ಅಣ್ಣ ಕೂಡ ವಯೋಸಹಜ ಕಾಯಿಲೆಯಿಂದ ನಿಧನರಾಗ್ತಾರೆ. ಜೊತೆಗೆ ಅವರಿಗೆ ಕ್ಯಾನ್ಸರ್ ಕೂಡ ಇರುತ್ತೆ. ಸೊ ನೀವು ಅವರ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನು ನೋಡಿರ್ತೀರ. ರೀಸೆಂಟಾಗಿ ಅವರು ಆಸ್ಪತ್ರೆಯಲ್ಲಿರೋ ಟೈಮ್ನಲ್ಲಿ ಒಂದಷ್ಟು ಸಿನಿಮಾ ತಾರೆಯರು, ಹಿರಿಯ ಕಲಾವಿದರು ಅವರನ್ನು ಬಂದು ನೋಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಅವರು ನನ್ನನ್ನು ನೋಡಿ ಇವರು ಬೇಜಾರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಕೂಡ ಹಾಡನ್ನು ಹೇಳ್ತಾ ಇದ್ರು. ಜೊತೆಗೆ ಉಮೇಶ್ ಅಣ್ಣ ಅವರು ಕೂಡ ಹಾಡನ್ನು ಹೇಳಿ ಅಲ್ಲೂ ಕೂಡ ತಮಾಷೆಯನ್ನು ಮಾಡ್ತಾಯಿದ್ರು, ಕಾಮಿಡಿಯನ್ನು ಮಾಡ್ತಾಯಿದ್ರು. ಸಿನಿಮಾ ಅಂತ ಬಂದರೆ 80ರ ದಶಕದಲ್ಲಿ, 90ರ ದಶಕದಲ್ಲಿ ಅತ್ಯದ್ಭುತವಾದಂತಹ ಸಿನಿಮಾವನ್ನು ಕೊಟ್ಟಿದ್ರು ಉಮೇಶ್ ಅಣ್ಣನವರು. ಅವರ ಆ ಕಾಮಿಡಿ ಸೆನ್ಸ್ಗೆ ಜನ ಅವ್ರನ್ನ ಇಷ್ಟಪಡ್ತಿದ್ರು. ಆ ರೀತಿಯಲ್ಲಿ ಅವರು ಸಿನಿಮಾಗಾಗಿರಬಹುದು, ಸಿನಿಮಾ ರಂಗಕ್ಕಾಗಿರಬಹುದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಆಗಿನ ಕಾಲದಲ್ಲೇ ಕೊಟ್ಟಂತಹವರು ಉಮೇಶ್ ಅಣ್ಣ. ರೀಸೆಂಟಾಗಿ ಅವರು ನಮ್ಮನ್ನು ಅಗಲೋ ಒಂದು ತಿಂಗಳ ಹಿಂದೆ ಅಥವಾ ಒಂದು 15 ದಿನದ ಹಿಂದೆ ಅವರ ಒಂದು ಸಿನಿಮಾ ಬಿಡುಗಡೆ ಆಗಿರುತ್ತೆ, ಕಮಲ್ ಶ್ರೀದೇವಿ. ಆ ಸಿನಿಮಾದಲ್ಲಿಯೂ ಕೂಡ ಅಂದರೆ ತನಗೆ ಹುಷಾರಿಲ್ಲ ಅಂತ ಗೊತ್ತಿದ್ರೂ ಕೂಡ ಸಿನಿಮಾದಲ್ಲಿ ಮಾಡ್ತಾರೆ ಅಂತಂದರೆ ಆ ಸಿನಿಮಾದ ಮೇಲೆ ಅವರಿಗಿರುವಂತಹ ಅಭಿಮಾನ ಎಂಥದ್ದು ಅಂತ ಇದರಲ್ಲೇ ನಮಗೆ ಅರ್ಥ ಆಗಬೇಕು. ಸೊ ಒಂದು ರೀತಿಯಲ್ಲಿ ಬೇರೆಯ ಕಂಟೆಂಟ್ಗಳನ್ನು ತಂದು ಕೊಡ್ತಾಯಿದ್ರು. ಕಾಮಿಡಿಗೆ ಫಸ್ಟು ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಬರೀ ಕಾಮಿಡಿ ಮಾತ್ರ ಅಲ್ಲ, ಸೀರಿಯಸ್ ಆಗಿರುವಂತಹ ಪಾತ್ರಗಳನ್ನು ಕೊಟ್ಟರೆ ಅದಕ್ಕೂ ಕೂಡ ಜೀವವನ್ನು ತುಂಬ್ತಾಯಿದ್ರು ಪಾತ್ರಕ್ಕೆ. ಆ ರೀತಿಯಾದಂತಹ ಅಭಿನಯದಿಂದಲೇ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಬಂದಂತಹ ಕಮಲ್ ಶ್ರೀದೇವಿ ಸಿನಿಮಾದಲ್ಲೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಆ ವಯಸ್ಸಿನಲ್ಲಿಯೂ ಕೂಡ ಚಾಪನ್ನು ಮೂಡಿಸಿದಂಥವ್ರು ಉಮೇಶ್ ಅಣ್ಣ. ಸೊ ಅವರು ಕೂಡ ಈ ವರ್ಷ ನಮ್ಮನ್ನು ಅಗಲಿದ್ದಾರೆ. ಆನಂತರ KGF ಚಾಚಾ ಹರೀಶ್ ರಾಯ್ ಸರ್. ಸೊ ಇವ್ರ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ನನಗೆ ಬಹುಶಃ ಗೊತ್ತಾಗ್ತಾ ಇಲ್ಲ. ಒಂದು 90ರ ದಶಕ ಅಂತ ಹೋದಾಗ, ಓಂ ಸಿನಿಮಾ ಅಂತ ಹೋದಾಗ ಅಲ್ಲಿ ಒಂದು ರಗಡ್ಡಾಗಿ, ರೌಡಿಯಾಗಿ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಜರ್ನಿ ಇಲ್ಲಿ ತನಕ ಬರುತ್ತೆ, KGF ಸಿನಿಮಾ ತನಕ ಬರುತ್ತೆ. KGF ಚಾಚಾ ಅಂತ ಬಹುಶಃ ಈಗಿನ ಮಕ್ಕಳಿಗೆ ಅವರು ಪರಿಚಯ ಇರ್ತಾರೆ. ಬಟ್ ಓಂ ಸಿನಿಮಾ ಆಗಿರಬಹುದು, ಅವರ ಒಂದು 90ರ ದಶಕದಲ್ಲಿ ಮಾಡಿದಂತಹ ಒಂದಷ್ಟು ಸಿನಿಮಾ, ಉಪೇಂದ್ರ ಅವ್ರ ಜೊತೆಗೆ ಮಾಡಿದಂತಹ ಸಿನಿಮಾಗಳಿರಬಹುದು, ಅಲ್ಲಿ ಅವ್ರನ್ನೆಲ್ಲ ನೋಡಿದಂತಹ ರೀತಿಯೇ ಬದಲಾಗ್ತಾ ಹೋಗುತ್ತೆ. ಸೊ ಸಾಕಷ್ಟು ಸಿನಿಮಾಗಳಿಗೆ ತಮ್ಮದೇ ಆದಂತಹ ಪಾತ್ರದ ಮೂಲಕ ಜೀವ ತುಂಬುವಂತಹ ಪ್ರಯತ್ನ. ರೌಡಿ ಅಂತಂದರೆ ಹೀಗಿರಬೇಕಪ್ಪ ಅಂತಂದರೆ ಅದು ಹರೀಶ್ ಸರ್ನ ನೋಡಿ ತಿಳ್ಕೊಳ್ತಾ ಇದ್ವಿ ನಾವು. ಆ ರೀತಿ ಅವರು ಒಂದು ಪಾತ್ರಕ್ಕೆ ಆ ರೀತಿಯಾದಂತಹ ಜೀವವನ್ನು
ತುಂಬ್ತಾ ಇದ್ರು. ಅವರಿಗೂ ಕೂಡ ಕ್ಯಾನ್ಸರ್ ಇರುತ್ತೆ. ಸೊ ಒಂದಷ್ಟು ದಿನ ಅವರು ನಮ್ಮ ಹತ್ರನೇ ಮಾತಾಡಿರುವಂತಹ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿರ್ತಾರೆ ಒಂದು ಕ್ಯಾನ್ಸರ್ನ. ಅದು ಒಂದು 2ನೇ ಹಂತಕ್ಕೋ 3ನೇ ಹಂತಕ್ಕೋ ಹೋದಾಗ ಚಿಕಿತ್ಸೆಯನ್ನು ಪಡ್ಕೊತಾರೆ. ಸಾಕಷ್ಟು ಕಲಾವಿದರು ಅವರಿಗೆ ಸಹಾಯ ಹಸ್ತವನ್ನು ಚಾಚ್ತಾರೆ. ಆದರೂ ಕೂಡ ಅವರನ್ನು ಉಳಿಸ್ಕೊಳ್ಳುವಲ್ಲಿ ಆಗಲಿಲ್ಲ. ಸೊ ಇದು ಬಹುಶಃ ಒಂದು ವೆರಿ ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಇವರ ಸಾವು ನಮ್ಮ ಇಂಡಸ್ಟ್ರಿಗೆ. ಯಾಕಂದರೆ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡ್ತಿರ್ಬೇಕಾದ್ರೆ ಅವ್ರ ಮಗ ಹೇಳ್ತಾ ಇದ್ರು, ರಜನಿಕಾಂತ್ ಅವರ ಇನ್ನೊಂದು ಸಿನಿಮಾಗೆ ಅಪ್ಪನ ಅಪ್ರೋಚ್ ಮಾಡಿದರು, ಬಟ್ ಅಪ್ಪ ನಮ್ಮ ಜೊತೆಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಬಹುಶಃ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಬಹಳ ಘಾಸಿ ಆಗುತ್ತೆ ಮನಸ್ಸಿಗೆ. ಈ ರೀತಿಯಾದಂತಹ ಕಲಾವಿದರು ನಮ್ಮನ್ನು ಚಿಕ್ಕ ವಯಸ್ಸಿಗೆ ನಮ್ಮನ್ನು ಅಗಲು ಹೋಗ್ತಾರೆ ಅಂತಂದರೆ ಬಹುಶಃ ಬೇಜಾರಾಗುತ್ತೆ. ಅಂದರೆ ಅವರಿಗೆ ಮಕ್ಕಳ ಮೇಲೆ ಬಹಳ ಆಸೆಯನ್ನು ಇಟ್ಕೊಂಡಿದ್ದಂಥವ್ರು ಹರೀಶ್ ಅವರು. ಸೊ ಅವರು ಕೂಡ ಈ ವರ್ಷ ನಮ್ಮನ್ನು ಅಗಲು ಹೋಗ್ತಾರೆ. ಆನಂತರ ರಂಗಭೂಮಿ ಕಲಾವಿದರಾದಂತಹ ರಾಜು ತಾಳಿಕೋಟೆ ಅವರು. ಸೊ ಇವ್ರ ಬಗ್ಗೆನೂ ಕೂಡ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ರಂಗಭೂಮಿಗೋಸ್ಕರ ಜೀವವನ್ನು ಕೂಡ ಬಿಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರತಿ ಸಲ ಅವರ ಮಾತು ಪ್ರಾರಂಭವಾಗ್ತಾಯಿತ್ತು. ರಂಗಭೂಮಿ ಕಲಾವಿದರಾಗಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದರು. ಕಿರುತೆರೆಯಲ್ಲಾಗಿರಬಹುದು, ಬೆಳ್ಳಿತೆರೆಯಲ್ಲಾಗಿರಬಹುದು, ಒಂದಷ್ಟು ಸಿನಿಮಾಗಳ ಮುಖಾಂತರ ಜನರನ್ನು ಕನೆಕ್ಟ್ ಆಗುವಂತಹ ಕೆಲಸವನ್ನು ರಾಜು ತಾಳಿಕೋಟೆ ಅವರು ಮಾಡಿರ್ತಾರೆ. 62ನೇ ವಯಸ್ಸಿನಲ್ಲಿ ಇವರಿಗೆ ಹೃದಯಾಘಾತ ಆಗುತ್ತೆ. ಸೊ ಒಂದು ಕಾರಣಕ್ಕೆ ಅದು ಕೂಡ ಶೂಟಿಂಗ್ನಲ್ಲಿ ಇರ್ತಾರೆ. ಶೂಟಿಂಗ್ನಲ್ಲಿ ಇರಬೇಕಾದ್ರೇ ಇವರಿಗೆ ಹೃದಯಾಘಾತವಾಗುತ್ತೆ. ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿ ಹೋಗ್ತಾರೆ. ಸೊ ಚಿತ್ರೀಕರಣದ ಸಲುವಾಗಿ ಉಡುಪಿಯಲ್ಲಿ ಇರ್ತಾರೆ. ಉಡುಪಿನಲ್ಲಿ ಇರಬೇಕಾದ್ರೆ ಅವರಿಗೆ ಹೃದಯಾಘಾತ ಸಂಭವಿಸುತ್ತೆ. ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆನಂತರ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅವರು ನೋ ಮೋರ್ ಅನ್ನುವಂತಹ ವಿಚಾರ ಅಲ್ಲಿಂದ ಗೊತ್ತಾಗುತ್ತೆ. ಸೊ ಸಾಕಷ್ಟು ರಂಗಭೂಮಿ ಕಲಾವಿದರಿಗೆ, ಸಿನಿಮಾ ಪ್ರಿಯರಿಗೆ, ಸಿನಿಮಾ ಪ್ರೇಕ್ಷಕರಿಗೆ ಹಾಗೆಯೇ ಎಲ್ಲರಿಗೂ ಕೂಡ ಇವರ ಒಂದು ಸಾವು ಆ ಶಕ್ತಿಯನ್ನು ತುಂಬುವಂತಹ ಕೆಲಸ ಮಾಡಲಿಲ್ಲ ಅಂತ ಒಂದು ಮಾತು ಕೂಡ ಇಲ್ಲಿ ಹೇಳ್ಬೋದು. ದುರಾದೃಷ್ಟವಶಾತ್ ಅವ್ರನ್ನ ನಾವು ಕಳೆದುಕೊಳ್ತೀವಿ. ಇವರಿಗೆ ಹಾಸ್ಯ ರತ್ನಾಕರ, ಹಾಸ್ಯ ಸಾಮ್ರಾಟ, ಕಾಮಿಡಿ ಕಿಂಗ್, ಕನ್ನಡದ ಸೆಂದಿಲ್ ಸೇರಿ ಸಾಕಷ್ಟು ಬಿರುದುಗಳು ಕೂಡ ಇವರಿಗೆ ಜನಗಳು ಕೊಟ್ಟಿರ್ತಾರೆ. ಆ ರೀತಿಯಾಗಿ ಜನರನ್ನು ರಂಜಿಸುವಂತಹ ಕೆಲಸ ಇವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ಹಾಸ್ಯ ನಟರಾದಂತಹ ಯಶವಂತ್ ಸರ್ದೇಶ್ ಪಾಂಡೆ ಅವರು. ಸೊ ಇವರು ಕೂಡ ರಂಗಭೂಮಿ ಕಲಾವಿದರಾಗಿರು. ಇವರ ಬಂದಂತಹ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿತ್ತು ಆ ಕಾಲದಲ್ಲಿ. ರಾಮಶ್ಯಾಮ ಬಾಮ ಆಗಿರಬಹುದು, ಆ ಒಂದು ಸಿನಿಮಾದಿಂದ ಇವರಿಗೆ ಖ್ಯಾತಿ ಕೊಟ್ಟಿರುತ್ತೆ. ಆ ಸಿನಿಮಾ ಹಾಸ್ಯ ನಟ ಆಗಿರ್ತಾರೆ. ಆ ಸಿನಿಮಾದ ಮೂಲಕ ಹಾಸ್ಯ ನಟರು ಅನ್ನುವಂತಹ ಒಂದು ಬಿರುದನ್ನು ಇವರು ಪಡೆದುಕೊಳ್ತಾರೆ. ಇವರು ಕೂಡ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ತಾರೆ ಸೆಪ್ಟೆಂಬರ್ನಲ್ಲಿ. ಸೊ ಇದು ಕೂಡ ಒಂದು ಬಿಗ್ ಲಾಸ್ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರಿಗೆ. ಇವರಿಗೂ ಕೂಡ 62 ವರ್ಷ ವಯಸ್ಸಾಗಿರುತ್ತೆ. ಒಂದು ಕಾಮಿಡಿ ಝಲಕ್ ಮೂಲಕನೂ ಮನಸ್ಸನ್ನು ಕದಿಬೋದ ಅನ್ನೋದಕ್ಕೆ ಇವರು ಉದಾಹರಣೆ ಆಗಿರ್ತಾರೆ ಆಗಿನ ಕಾಲದಿಂದಲೂ ಕೂಡ. ಸೊ ಇವರ ಒಂದು ಸಾವು ಕೂಡ ಒಂದು ಭರಿಸಲಾಗದಂತಹ ನಷ್ಟವನ್ನು ತಂದಿದೆ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರಿಗೆ. ಆನಂತರ ಬ್ಯಾಂಕ್ ಜನಾರ್ದನ ಅವರು. ಸೊ ಬ್ಯಾಂಕ್ ಜನಾರ್ದನ ಅವರು ಗೊತ್ತಿಲ್ಲ ಅನ್ನೋರು ಬಹುಶಃ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇವರು ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಸಾಕಷ್ಟು ಸಮಸ್ಯೆಗಳಿಂದಲೂ ಕೂಡ ಹೋರಾಡ್ತಾ ಇರ್ತಾರೆ. ಕನ್ನಡದ ಹಿರಿಯ ನಟ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿರ್ತಾರೆ. ಏಪ್ರಿಲ್ 14ನೇ ತಾರೀಕು 75ನೇ ವಯಸ್ಸಿಗೆ ನಮ್ಮನ್ನು ಅಗಲಿ ಇಹಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಸರಿಸುಮಾರು 500 ಸಿನಿಮಾಗಳನ್ನು ಇವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕಾಮಿಡಿ ಪಾತ್ರಕ್ಕೂ ಸರಿ ಅಂತ ಹೇಳ್ಬೋದು. ಒಂದು ನೆಗೆಟಿವ್ ಶೇಡ್ ಅಂತ ಬಂದಾಗ ನೆಗೆಟಿವ್ ಶೇಡಿಗೂ ರೆಡಿ. ಒಂದು ಪೇರೆಂಟ್ಸ್ ಪಾರ್ಟ್ ಅಂತ ಬಂದಾಗ ಪೇರೆಂಟ್ಸು ಯಾವ ರೀತಿ ಅದಕ್ಕೂ ಜೀವ ತುಂಬಬೇಕು, ಆ ಒಂದು ಪಾತ್ರಕ್ಕೆ ಆ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾಯಿದ್ರು. ಸೊ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಸಿನಿಮಾ ಅಂತಲೇ ಬಹುಶಃ ಲೆಕ್ಕ ಹಾಕಿ ಅವರ ಒಂದು ಸಿನಿಮಾ ಜರ್ನಿ ಹೇಗಿದೆ ಅಂತ. ಸೊ ಅವರು ಈ ವರ್ಷ ನಮ್ಮನ್ನು ಅಗಲು ಹೋಗ್ತಾರೆ. ಇವರ ಒಂದು ಸಾವು ಕೂಡ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಎಲ್ರಿಗೂ ಕೂಡ ಬೇಸರವಾದಂತಹ ವರ್ಷ ಇದು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಆನಂತರ ರಾಕೇಶ್ ಪೂಜಾರಿ ಅವರು ಕೂಡ ಅವ್ರ ಬಗ್ಗೆ ಹೇಗೆ ಹೇಳಲಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ಒಂದು ಪುಟ್ಟ ಹಳ್ಳಿಯಿಂದ ಬಂದಂತಹ ಸಾಕಷ್ಟು ಕನಸುಗಳನ್ನು ಹೊತ್ತು ತಂದಂತಹ ಕಲಾವಿದ ಅಂತ ಹೇಳ್ಬೋದು ರಾಕೇಶ್ ಪೂಜಾರಿ ಅವರು. ಸೊ ರಾಕೇಶ್ ಪೂಜಾರಿ ಅವರು ಹಠಾತ್ ಹೃದಯ ಸ್ತಂಭನದಿಂದ ಸಾವನ್ನಪ್ತಾರೆ. ಇವರ ಸಾವನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಂತಾರ ಹಿಟ್ಟಾಗುತ್ತೆ, ಕಾಂತಾರದಲ್ಲೂ ಕೂಡ ಮಾಡಿರ್ತಾರೆ. ಇನ್ನೇನು ನನ್ನ ಜೀವನ ಬದಲಾಗುತ್ತೆ ಆಫ್ಟರ್ ಕಾಂತಾರ ಅಂದ್ಕೊಂಡಿದ್ದಂತಹ ರಾಕೇಶ್ ಪೂಜಾರಿ ಅವರಿಗೆ ಒಂದು ಶಾಕ್ ಎದುರಾಗುತ್ತೆ. ಅದು ಅವರ ಸಾವು. ಅಮ್ಮ ಹಾಗೆ
ತಂಗಿಯನ್ನ ಅವರು ಅಗಲ್ತಾರೆ. ಅನಂತರದಲ್ಲಿ ಕಾಮಿಡಿ ಕಿಲಾಡಿಗಳು ಒಂದು ಫೇಮನ್ನು ತಂದುಕೊಟ್ಟಂತಹ ರಿಯಾಲಿಟಿ ಶೋ ಆಗುತ್ತೆ ರಾಕೇಶ್ ಪೂಜಾರಿ ಅವರಿಗೆ. ಅವರು ಮಾಡಿದಂತಹ ಸಿನಿಮಾಗಳಾಗಿರಬಹುದು, ರಿಯಾಲಿಟಿ ಶೋಸ್ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಪ್ರೇಕ್ಷಕರನ್ನು ನಗಿಸುವಂತಹ ಕೆಲಸ ರಾಕೇಶ್ ಪೂಜಾರಿ ಅವರು ಮಾಡ್ತಾರೆ. ಅತಿ ಸಣ್ಣ ವಯಸ್ಸಿಗೆ ಅಂದರೆ ಜಸ್ಟ್ ಅವರಿಗೆ 34 ವರ್ಷ. 34 ವರ್ಷಕ್ಕೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪುತ್ತಾರೆ. ಸೊ ಈ ಒಂದು ಸಾವನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ರಾಕೇಶ್ ಪೂಜಾರಿ ಅವರ ಸಾವು ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗಿನ್ನೂ ಚಿಕ್ಕ ವಯಸ್ಸಾಗಿರೋದ್ರಿಂದ ಆ ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚಿನ ಅವಕಾಶಗಳನ್ನು ಅವರು ನಟನೆಯ ಮೂಲಕ ಪಡೆದುಕೊಳ್ತಾ ಇದ್ರು. ಇಂತಹ ಒಂದು ಟೈಮ್ನಲ್ಲಿ ಸಾವಾಗುತ್ತೆ, ಹೃದಯಾಘಾತ ಬರುತ್ತೆ ಅಂದರೆ ಬಹುಶಃ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಕೇಶ್ ಪೂಜಾರಿ ಅವರು ನಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ. ಸರಿಗಮ ವಿಜಿ ಸರ್, ಸೊ ಇವರು ಕೂಡ ಹಿರಿಯ ನಟರಾಗಿದ್ದರು, ರಂಗಭೂಮಿ ಕಲಾವಿದರು ಕೂಡ ಹೌದು. ಸರಿಗಮ ವಿಜಿ ಅವರು ಜನವರಿ 15ನೇ ತಾರೀಕು 76ನೇ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸ್ತಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅನಾರೋಗ್ಯದಿಂದಲೂ ಕೂಡ ಬಳಲ್ತಾ ಇರ್ತಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಸೊ ಈ ಒಂದು ಸಾವು ಕೂಡ ಯಾರೂ ಅಂದ್ಕೊಂಡಿರಲಿಲ್ಲ. ಸೊ ಈ ಒಂದು 2025 ನಮ್ಮ ಸ್ಯಾಂಡಲ್ವುಡ್ನ ಪಾಲಿಗೆ ಒಂದಷ್ಟು ಕಹಿಯನ್ನು ತಂದುಕೊಟ್ಟಂತಹ ವರ್ಷ ಅಂತ ಹೇಳ್ಬೋದು. ಆನಂತರ ನಿರ್ದೇಶಕ ಮುರಳಿ ಮೋಹನ್ ಅವರು ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು, ಉಪೇಂದ್ರ ಅವರ ಸಿನಿಮಾಗಳು, ರವಿಚಂದ್ರನ್ ಅವರ ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದಂತಹ ನಿರ್ದೇಶಕರು ಅಂತ ಹೇಳ್ಬೋದು. ಇದು ಕೂಡ ಆಗಸ್ಟ್ 13ನೇ ತಾರೀಕು ನಿಧನರಾಗ್ತಾರೆ. ಇವರು ಕಿಡ್ನಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ತನ್ನ 57ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸ್ತಾರೆ. ಆನಂತರ ನಟ ದಿನೇಶ್ ಮಂಗಳೂರು, ಒಂದು ಕರಾವಳಿ ಭಾಗದವರಿಗೆ ದಿನೇಶ್ ಮಂಗಳೂರು ಯಾರು ಅಂತಂದರೆ ಬಹುಶಃ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಹೇಳ್ತಾರೆ ಅಂತ ಅನಿಸುತ್ತೆ. ಅಷ್ಟು ಫೇಮಸ್ ಆಗಿದ್ದಂತಹವರು ಇವರು. KGF ಆಗಿರಬಹುದು, ರೀಸೆಂಟಾಗಿ ಬಂದಂತಹ KGF ಆಗಿರಬಹುದು, ಉಳಿದವರು ಕಂಡಂತೆ, ಕಿಚ್ಚ, ಕಿರಿಕ್ ಪಾರ್ಟಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ನಿರ್ದೇಶಕರಾಗಿಯೂ ಕೂಡ ಇವರು ವರ್ಕನ್ನು ಕೂಡ ಮಾಡಿರ್ತಾರೆ. ಆಗಸ್ಟ್ 25ನೇ ತಾರೀಕು ಕುಂದಾಪುರದಲ್ಲಿ ಇವರು ಕೊನೆಯುಸಿರೆಳಿತಾರೆ. ಒಂದು ಬಹುಬೇಡಿಕೆಯ ಪೋಷಕ ನಟ ಅಂತ ಇವರಿಗೆ ಕರೆದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಆ ರೀತಿಯಲ್ಲಿ ತಮ್ಮ ಬೇಡಿಕೆಯನ್ನು ಇವರು ಸೃಷ್ಟಿ ಮಾಡಿಕೊಂಡಿದ್ರು ದಿನೇಶ್ ಮಂಗಳೂರು. ಇವರು ಕೂಡ ಈ ವರ್ಷ ನಮ್ಮನ್ನು ಅಗಲ್ತಾರೆ. ಆನಂತರ ರಮೇಶ್ ಕಲ್ಲಡ್ಕ ಅವರು, ಬಹುಶಃ ತುಳು ಆ ಭಾಗದವರಿಗೆ ಇವರ ಹೆಸರು ಗೊತ್ತಿರುತ್ತೆ. ಹಿರಿಯ ಕಲಾವಿದರು ಹೌದು, ಚಲನಚಿತ್ರಗಳಲ್ಲಿಯೂ ಕೂಡ ನಟಿಸ್ತಾ ಇರ್ತಾರೆ. 23ನೇ ತಾರೀಕು ಇವರು ಇಹಲೋಕವನ್ನು ತ್ಯಜಿಸ್ತಾರೆ, ಮನೆಯಲ್ಲೇ ನಿಧನರಾಗ್ತಾರೆ. ಆನಂತರದಲ್ಲಿ ನಂದಿನಿ ಅವರು, ಇವರ ಒಂದು ಸಾವು ವೆರಿ ಶಾಕಿಂಗ್ ಆಗಿರುತ್ತೆ. ಇನ್ನೇನು ಇಯರ್ ಮುಗಿತಾ ಇದೆ ಅನ್ನುವಂಥ ಟೈಮ್ನಲ್ಲೇ ಇವರ ಒಂದು ಸೂಸೈಡ್ ವಿಚಾರ ಗೊತ್ತಾಗ್ತಾ ಇದೆ. ಸೊ ನೀವು ಗೌರಿ ಹಾಗೆಯೇ ಜೀವ ಹೂವಾಗಿದೆ, ನೀನಾದೇನ ಸೀರಿಯಲ್ ನೋಡಿದಂಥವರಿಗೆ ನಂದಿನಿ ಯಾರು ಅಂತ ಬಹುಶಃ ನಾವು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ತನ್ನ ಅಭಿನಯದ ಮೂಲಕ, ಪಾತ್ರದ ಮೂಲಕ, ಪಾತ್ರಕ್ಕೆ ಜೀವ ತುಂಬುವ ಮೂಲಕ, ಬಣ್ಣ ಹಚ್ಚುವ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ರು. ಬಟ್ ಗೊತ್ತಿಲ್ಲ ಇವರ ಸಾವಿಗೆ ಏನು ಕಾರಣ, ಏನು ಆಗಿತ್ತು ಅಂತ. ಸೊ ನಂದಿನಿ ಅವರು ಕೂಡ ನಮ್ಮನ್ನು ಬಿಟ್ಟು ಅಗಲ್ತಾರೆ ಈ ವರ್ಷ. ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿಂದ ಹಿಡಿದು ಚಿಕ್ಕ ಪುಟ್ಟ ರೋಲನ್ನು ಮಾಡ್ಕೊಂಡು ಬಂದವರಂತ ಒಂದಷ್ಟು ಮಾಹಿತಿ ಇದಾಗಿರುತ್ತೆ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.